ಲಕ್ಷ್ಮಣ ರೇಖೆಯನ್ನ ದಾಟೋ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ, ಸಚಿವರು ಮಾಡ್ತಾ ಇದ್ದಾರೆ. ವಿಪರೀತ ಗೊಂದಲದ ಗೂಡಾಗಿ ಕಾಂಗ್ರೆಸ್ ಪ್ರತಿದಿನ ನಮಗೆ ಕಾಣಿಸ್ತಾ ಇದೆ, ಗೋಚರಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ನೋಟಿಸ್ ಅಸ್ತ್ರ ಪ್ರಯೋಗ ಆಗುತ್ತಾ ಅನ್ನೋದು ಪ್ರಶ್ನೆ. ಸಿಎಂ ಆಪ್ತರಿಗೂ ಒಂದೇ ರೂಲ್ಸ್, ಡಿಸಿಎಂ ಟೀಮ್ಗೂ ಒಂದೇ ರೂಲ್ಸ್, ಕಡೆ ವಾರ್ನಿಂಗ್ ಅಂತ ಹೇಳೋ ಸಾಧ್ಯತೆ ಇದೆಯಂತೆ. ಡೇಂಜರ್ ಝೋನ್ನಲ್ಲಿ ಯಾರ್ಯಾರು ಕಿಲೋಮೀಟರ್ ಗಟ್ಟಲೆ ನಾಲಿಗೆಯನ್ನು ಉದ್ದ ಬಿಡ್ತಾ ಇದ್ದಾರೆ ಶಾಸಕರು, ಸಚಿವರು ಎಲ್ಲ ಲಿಸ್ಟ್ನಲ್ಲಿ ಇದ್ದಾರಂತೆ. ಅವ್ರಿಗೆ ಎಷ್ಟು ಜನರಿಗೆ ನೋಟಿಸ್ ಸರ್ವ್ ಆಗುತ್ತೆ ಅಂತ. ಯಾಕಂದರೆ ತುಂಬ ಜನ ಮಾತಾಡ್ತಾ ಇದ್ರು, ಮಾಗಡಿ ಬಾಲಕೃಷ್ಣ ಮಾತಾಡಿದ್ರು, ಗೋಪಾಲ್ ಕೃಷ್ಣ ಅವ್ರು ಮಾತಾಡಿದ್ರು. ಬಟ್ ನೋಟಿಸ್ ಕೊಟ್ಟಿದ್ದು ಯಾರಿಗೆ? ಇಕ್ಬಾಲ್ ಹುಸೇನ್ಗೆ. ಅವ್ರಿಗೆ ಯಾರು ಕೊಟ್ಟರು? ಶಿಸ್ತು ಸಮಿತಿಯವ್ರು ಕೊಡಲಿಲ್ಲ. KPCC ಅಧ್ಯಕ್ಷರು ಲೆಟರ್ ಹೆಡ್ನಲ್ಲಿ ಅವ್ರಿಗೆ ನೋಟಿಸ್ ಹೋಗಿದೆ. ಆ ಥರದ್ದು ವ್ಯಾಲ್ಯೂ ಏನಪ್ಪ ಇದೆ? ಪ್ರಶ್ನೆ ಇದೆ. ಆಮೇಲೆ 2 ವರ್ಷದಿಂದ ಮೂಗುದಾರ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ. ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ನಾವು, ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ಬೇರೆ, ಅವ್ರದ್ದೊಂದು ಪವರು ಗತ್ತು ಬೇರೆ ಇರುತ್ತೆ, ಗೈರತ್ತು ಬೇರೆ ಇರುತ್ತೆ. ಅಧಿಕಾರದಲ್ಲಿ ಇಲ್ಲದೇ ಇರುವಂತಹ ಹೈಕಮಾಂಡ್ ಹಲ್ಲು ಕಿತ್ತ ಹಾವಿನಂತಿರುತ್ತೆ ಅನ್ನೋದನ್ನ ಮತ್ತೆ ಮತ್ತೆ ತೋರಿಸಲಾಗ್ತಾ ಇದೆ. ಇಕ್ಬಾಲ್ ಹುಸೇನ್ DK ಶಿವಕುಮಾರ್ CM ಆಗಲಿ ಅಂದರು, ಅವರು ನೋಟಿಸ್ ಕೊಟ್ಟರು. ಈಗ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಅಪ್ಪನೇ 5 ವರ್ಷ CM ಅಂದರು. ಮಾದೇವಪ್ಪನವ್ರು ಮಾತನಾಡಿದ್ರು, ಬಸವರಾಜ ರಾಯರೆಡ್ಡಿ ಅವ್ರು ಹೇಳಿದ್ರು ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಅಂತ. ಅವ್ರಿಗೆ ಯಾಕಿಲ್ಲ ಹಾಗಾದ್ರೆ? ಒಬ್ಬರಿಗೆ ಮಾತ್ರ ಕೊಟ್ಟು ಬೇರೆಯವರಿಗೆ ಎಚ್ಚರಿಕೆ ಕೊಡೋ ಲೆಕ್ಕಾಚಾರಣ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡುತ್ತೆ.